ಈಗ ಕೆ ಡಿ ವೆಂಕಟೇಶ್ ಇದ್ದಾರೆ, ಕೌರವ ವೆಂಕಟೇಶ್ ಇದ್ದಾರೆ, ರಣಧೀರ ವೆಂಕಟೇಶ್, ಕಿಲ್ಲರ್ ವೆಂಕಟೇಶ್ ಅಂತ ಅವರು ಇದ್ದಾರೆ. ಈಗ ಅವರಲ್ಲಿ ನಿಮ್ನ ಯಾವ ವೆಂಕಟೇಶ್ ಅಂತ ತಿಳ್ಕೊತಾರೆ. ಅವರೇ ಹೇಳಿ ಕಳಿಸಿದ್ದಾರೆ ಅಪ್ಪು ವೆಂಕಟೇಶ್ ಹತ್ರ ಹೋಗಿ ಕಲ್ತ್ಕೊಳ್ಳಿ ಅಂತ. ಯಾರು? ಪುನೀತ್ ರಾಜ್ಕುಮಾರ್ ಅವರೇ. ಅವ್ರ ಬಾಯಾರೆ ಅಪ್ಪು ವೆಂಕಟೇಶ್ ಹತ್ರ ಹೋಗ್ರಿ, ನಾನು ಹೇಳ್ದೆ ಅಂತ ಹೇಳಿ ಹೋಗಿ ಅವ್ರ ಹತ್ರ ಕಲ್ತ್ಕೊಳ್ಳಿ ಫೈಟ್ ಅಂತ. ಗಣೇಶ್ ಅವರು ಅವಾಗ ಇನ್ನೂ ಕಾಮಿಡಿ ಟೈಮ್ ಮಾಡ್ತಾ ಇದ್ರು, ಇನ್ನು ಸಿನಿಮಾಗೆ ಬಂದಿ ಅಂದ್ರೆ ನಮ್ಮ ಥರ ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ. ಸಣ್ಣ ರೂಮು ಸರ್, ಇನ್ನೊಬ್ರು ಮಲ್ಕೊಳಕ್ಕೂ ಇಲ್ಲ, ಒಬ್ರಿಗೆ ಸಾಗ ಹಂಗಿತ್ತು. ಯಶ್ ಅವರು ಪ್ರಸನ್ನ ಥಿಯೇಟರ್ ಹತ್ರ ಬಂದ್ರು, ಹುಡ್ಕೊಂಡು ಬಂದು ಹಿಂಗೆ ಪುನೀತ್ ಅವ್ರ ಮಾಸ್ಟರ್ ಹತ್ರನ ಕಲಿಬೇಕು ಅಂತ ಬಂದು KGF 1 KGF 2 ವರೆಗೂ ಕರೆದ್ರು. KGF 1 ಟೈಮಲ್ಲಿ ನಾನು ಕರೆದೇ ಇದನ್ನು ತೋರಿಸಿದ್ರು ಟಿ ವಿಲಿ, ಫಸ್ಟ್ ಒಂದು ಟೀಸರ್ ಥರ. ರಿಷಬ್ ಶೆಟ್ಟಿ ಅವ್ರದ್ದು ಏನಂದರೆ, ನಾನು ಅವರು SAP ಕಾಲೇಜಲ್ಲಿ ಕ್ಲಾಸ್ಮೇಟು. ಅವಾಗಿಂದ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿ ದುಡ್ಡು ಜಾಸ್ತಿ ಸಿಗಲೇ ಇಲ್ಲ ಸರ್. ಪ್ರಸನ್ನ ಥಿಯೇಟರ್ ಅಪ್ಪುವರೇ ಓಪನ್ ಮಾಡ್ಕೊಟ್ಟಿದ್ದು ಕ್ಲಾಸು. ಅಲ್ಲಿ ಆ ಟೈಮ್ ಬಂದು ಪೂಜೆ ಮಾಡಿ, ಆವಾಗ 35 ವರ್ಷದಿಂದ ಮಾತ್ರ ಹುಡಿಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಸಣ್ಣ ಅವಕಾಶ, ವೆಂಕಟೇಶ್ವರೇ ಒಂದು ಕೆಲಸ ಮಾಡಿರಿ, ಇಬ್ಬರು ನೀವೊಂದು ಹೀರೋ ಮಾಡಿರಿ. ನಿಮಗೆ ಅಪ್ಪು ಅನ್ನುವಂಥ ಹೆಸರು ಬಂದಿದ್ದು ಎಷ್ಟು ಇದಂತ ಅನ್ಸುತ್ತೆ? ಯಾವ ಥರ ಅದು ಅಂದ್ರೆ ಹೆಂಗೆ ನೀವು ಸೇರಿಸ್ಕೊಂಡಿದ್ದ, ಹೆಂಗೆ ಬಂದಿದ್ದಿ? ಇಲ್ಲ, ಆ್ಯಕ್ಚುಲಿ ಏನಾಯಿತು ಸರ್, ಅಪ್ಪು ಫಿಲಮ್ ಬರೋಕ್ಕಿಂತ ಮುಂಚೆ ವೆಂಕಟೇಶ್ ಹೆಗಡೆ ಅಂತ ನನ್ನ ಹೆಸರು ಸರ್. ಈಗಲೂ ನೋಡಿ ಅಪ್ಪು ಸಿನಿಮಾದಲ್ಲಿ ನೋಡಿದ್ರೆ ಅದ್ರಲ್ಲಿ ವೆಂಕಟೇಶ್ ಹೆಗಡೆ ಅಂತಾನೆ ಇದೆ ನೇಮ್, ಟೈಟ್ಲ್ ಇದು. ಈ ಅಪ್ಪು 100 ಡೇಸ್ ಆದಮೇಲೆ ನಮ್ಮ ಏರಿಯಾದಲ್ಲಿ AR ಬಾಬು ಅಂತೇಳಿ ಡೈರೆಕ್ಟ್ರು, ಕಾಮಿಡಿ ಡೈರೆಕ್ಟ್ರು, ಜಗ್ಗೇಶ್ ಅವ್ರದ್ದು, ಆಮೇಲೆ ಶಶಿಕುಮಾರ್ ಅವ್ರದ್ದೆಲ್ಲ ಸುಮಾರು ಪಿಕ್ಚರ್ ಮಾಡಿದ್ದಾರೆ. ನಾನು ಅವಾಗ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದಾಗ ಅವರು ನಮ್ಮ ಬಾಪುಜನ ಏರಿಯಾಗೆ ಬಂದರು, ಎಲ್ಲಿಂದನೋ ಬಾಡಿಗೆಗೆ ಬಂದರು. ನನಗೆ ಯಾರೋ ಒಬ್ರು ಹೇಳಿದ್ರು, ನಿಮ್ಮ ಏರಿಯಾಗೆ ಅವ್ರು AR ಬಾಬು ಅಂತ ಡೈರೆಕ್ಟ್ರು, ಕಾಮಿಡಿ ಡೈರೆಕ್ಟರ್ ಬಂದಿದ್ದಾರಪ್ಪ ಅಂದ ತಕ್ಷಣ ನನಗೆ ಫುಲ್ ಖುಷಿ ಆಯಿತು. ಫಸ್ಟ್ ಭೇಟಿ ಆದೆ ಅವ್ರನ್ನ. ಸರ್ ನಮಸ್ಕಾರ, ಹೇಳಿ ಅಂತಂದ್ರೆ ಹಿಂಗೆ, ನೀವೇ ಬರ್ರಿ ಅಂತ ಅಂದು ಅವ್ರ ಪಿಕ್ಚರ್ ಎಲ್ಲ ಸುಮಾರು ಪಿಕ್ಚರಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಾರೆ. ಅದಾದಮೇಲೆ ಅಪ್ಪು ಸಿನಿಮಾ ಆಗೋದಾಗ 100 ಡೇಸ್ ಎಲ್ಲ ಆಯ್ತಲ್ಲ ಸರ್, ಇವ್ರ ಫ್ಯಾಮಿಲಿ ಜೊತೆ ನಾನೇನು ಮಾಡಿದೆ, ನಾನು ಊಟಕ್ಕೆ ಕರ್ಕೊಂಡೋದ್ರು. ತುಂಬ ಕ್ಲೋಸ್ ಆಗ್ಬಿಟ್ಟಿದ್ದೆ ನಾನು. ಎಲ್ಲೋ ಒಂದು ಫಂಕ್ಷನ್ಗೆ, ಎಲ್ಲೋ ಹೋಟ್ಲು ಕರೆಕ್ಟು ನಾನ್ ವೆಜ್ ಊಟಕ್ಕೆ ಕರ್ಕೊಂಡೋದಾಗ ಮಾತುಕತೆ ಮಾಡ್ಬೇಕಾರೆ ವೆಂಕಟೇಶ್, ಈಗ ಕೆ ಡಿ ವೆಂಕಟೇಶ್ ಇದ್ದಾರೆ, ಕೌರವ ವೆಂಕಟೇಶ್ ಇದ್ದಾರೆ, ರಣಧೀರ ವೆಂಕಟೇಶ್, ಕಿಲ್ಲರ್ ವೆಂಕಟೇಶ್ ಅಂತ ಅವರು ಇದ್ದಾರೆ. ಈಗ ಅವರಲ್ಲಿ ನಿಮ್ನ ಯಾವ ವೆಂಕಟೇಶ್ ಅಂತ ತಿಳ್ಕೊತಾರೆ. ನೀವೊಂದು ಕೆಲಸ ಮಾಡಿ, ಅಪ್ಪು ವೆಂಕಟೇಶ್ ಅಂತ ಹಾಕೊಂಬಿಡಿ. ಯಾಕಂದರೆ ಅಪ್ಪು ಆಲ್ರೆಡಿ ಸಕ್ಸಸ್ ಆಗಿ ಸೂಪರಾಗಿ ಓಡ್ತಾ ಇದೆ. ಅದಾದಮೇಲೆ ಅವ್ರಿಗೆ ಪುನೀತ್ ಅವ್ರಿಗೆ, ಅಪ್ಪು ಅವ್ರಿಗೆ ಬೇರೆ ನೀವು ಮಾಸ್ಟರ್ ಫೈಟ್ ಇದು ಮಾಡಿದ್ದೀರಾ. ಅಪ್ಪು ವೆಂಕಟೇಶ್ ಅಂತ ಸೇರಿಸ್ಕೊಳ್ಳಿ, ಇಂಡಸ್ಟ್ರಿಗೆ ತುಂಬ ಒಳ್ಳೆ ಗೊತ್ತಾಗ್ಬಿಡುತ್ತೆ. AR ಬಾಬು ಇಕ್ಕಿದ್ದೆ ನನಗೆ, ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಇಕ್ಕಿದ್ದು, ಅಲ್ಲಿಂದ ನನಗೆ ಅಪ್ಪು ವೆಂಕಟೇಶ್ ಅಂತ ಒಂದು. ಈಗ ಯಾರು ಕೇಳೋದು ಬರೀ ವೆಂಕಟೇಶ್ ಅಂದರೆ ಗೊತ್ತಾಗಲ್ಲ, ಅಪ್ಪು ವೆಂಕಟೇಶ್ ಅಂದರೆ ಗೊತ್ತು. ಫೈಟ್ ಖುಷಿ ಇದೆ ಆ ಹೆಸರು ಬಂದಿದ್ದು. ಇಲ್ಲ ಸರ್, ತುಂಬ ಸರ್. ಇನ್ನೊಂದು ಹೇಳ್ಬೇಕು ಅಂದರೆ ನನ್ನ ಪುಣ್ಯ ಇದು ಸುಮ್ಮನೆ ಆಗಲ್ಲ ಸರ್, ಭಗವಂತನ ಆಶೀರ್ವಾದ. ನೋಡಿ ಇವತ್ತು ಅಪ್ಪು ಅವರು ಭಗವಂತನ ಹತ್ರ ಇದ್ದಾರೆ. ಆ ಅಪ್ಪು ವೆಂಕಟೇಶ್ ಆ ಪಕ್ಕದ ಫಸ್ಟ್ ಮೊದಲೇ ಬರೋದು ಅಪ್ಪು ಸರ್. ಆ ಹೆಸರಿಂದಾನೇ ಇವತ್ತು ನಾನು ಊಟ ಮಾಡ್ತೇನೆ, ಆ ಹೆಸರಿಂದನೇ ಹೆಸರು ಮಾಡ್ತೀನಿ. ಸಿನಿಮಾ ಇವತ್ತು ಒಂದು 7-8 ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ ಅಪ್ಪು ವೆಂಕಟೇಶ್ ಇಂದಾನೆ ಸರ್. ಯಾಕಂದರೆ ಬರೀ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಅವ್ರ ಹೆಸರಿಂದನೇ ಇವತ್ತು ನಾನು ಜೀವನ ಮಾಡಿಕೊಂಡು, ಇವತ್ತು ನನ್ನ ಕ್ಲಾಸ್ ಆಗಿರ್ಬೋದು, ಪ್ರತಿ ಸಿನಿಮಾ ಆಗಿರ್ಬೋದು, ಪ್ರತಿಯೊಂದೂ ಅಪ್ಪು ವೆಂಕಟೇಶ್ ಅನ್ನೋ ಒಂದು ಹೆಸರಲ್ಲೇ ಇವತ್ತು ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ಅಪ್ಪು ಅವ್ರಿಗೆ ನೀವು ಟ್ರೈನ್ ಮಾಡಿದ್ರಿಂದಾಗಿ ನಿಮಗೆ ಇಂಡಸ್ಟ್ರಿಯಲ್ಲಿ ಒಂದು ಬ್ರ್ಯಾಂಡ್ ಆಗಿದೆ. ಹೌದು ಸರ್, ನಿಜ. ಅಪ್ಪು ಅವ್ರಿಗೆ ಯಾಕಂದರೆ ಅದು ಒಂದು ನೀವು ಟ್ರೈನ್ ಮಾಡಿದ್ರಿ ಅನ್ನೋದೊಂದು, ಅಪ್ಪು ಅವರ ಡೆಡಿಕೇಟೆಡ್ ಆಗಿ ಕಲಿತು ಅದನ್ನು ಸಿನಿಮಾದಲ್ಲಿ ಮಾಡಿದ್ರಿಂದ ಯಾರು ಇವ್ರಿಗೆ ಕಲಿಸಿದ್ದು? ಅಪ್ಪು ವೆಂಕಟೇಶ್. ಎಸ್. ಸೊ ಅಲ್ಲಿ ಅವ್ರು ಕಲ್ತಿದ್ದು, ಹೌದು, ಅವ್ರ ಡೆಡಿಕೇಶನ್ ಪ್ಲಸ್ ನಿಮ್ಮ ಹಾರ್ಡ್ ವರ್ಕ್ ಎರಡೂ ಇತ್ತು. ಹೌದು ಸರ್. ಆ ಕಾಂಬಿನೇಷನ್ ನೀವು ಹೇಳ್ಕೊಟ್ಟಿದ್ದನ್ನು ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ರು. ಅದು ಬೇಕಲ್ವಾ, ಅದ್ಭುತ. ಎಲ್ಲರೂ ಹೇಳ್ಕೊಡ್ಬಹುದು ಎಲ್ಲರಿಗೂ, ಬಟ್ ಆದ್ರೆ ಎಲ್ಲರೂ ಅದನ್ನ ಮಾಡಲ್ಲ. ಹೌದು. ಸೊ ನಿಮ್ಗೆ ಪ್ಲಸ್ ಆಯಿತು. ಸೊ ಅದರಿಂದ ತುಂಬ ಜನ ಹೀರೋಗಳಿಗೆ ನೀವು ಹೇಳ್ಕೊಟ್ರಿ. ಯಾರ್ಯಾರಿಗೆಲ್ಲ ಹೇಳ್ಕೊಟ್ರಿ, ಹೇಗಿತ್ತು ಸರ್? ಇದು ಆ್ಯಕ್ಚುಲಿ ಒಂದ್ಸಲಿ ಏನು ಮಾಡಿದ್ದಾರೆ, ಯಾರೋ ಒಬ್ಬರನ್ನ ಕಲಿಸಿದ್ರು ನನ್ನ ಕ್ಲಾಸಿಗೆ. ಅವರೇ ಹೇಳಿ ಕಳಿಸಿದ್ರು, ಅಪ್ಪು ವೆಂಕಟೇಶ್ ಹತ್ರ ಹೋಗಿ ಕಲ್ತು. ಯಾರು? ಪುನೀತ್ ರಾಜ್ಕುಮಾರ್ ಅವರೇ. ಅವ್ರ ಬಾಯಾರೆ ಅಪ್ಪು ವೆಂಕಟೇಶ್ ಹತ್ರ ಹೋಗ್ರಿ, ನಾನು ಹೇಳ್ದೆ ಅಂತ ಹೇಳಿ ಹೋಗಿ ಅವ್ರ ಹತ್ರ ಕಲ್ತ್ಕೊಳ್ಳಿ ಫೈಟ್ ಅಂತ. ಸರ್ ಅವ್ರು ಬಂದರು, ಒಬ್ರು ಫೈಟ್ ಬಂದಾಗ, ಸರ್ ಅದೇ ಹಿಂಗೆ ಅಪ್ಪು ಅವ್ರು ಹೇಳಿ ಕಳಿಸಿದ್ದಾರೆ. ಅದು ನಿಮ್ಮ ಹೆಸರು ಅಪ್ಪು ವೆಂಕಟೇಶ್ ಅಂತಲೇ ಹೇಳಿದ್ರು ಸರ್ ಅವರು. ಒಂದು ಖುಷಿ ಆಯಿತು. ಪರವಾಗಿಲ್ಲ, ಅಲ್ಲಿವರೆಗೂ ಅವ್ರಿಗೂ ಒಂದು ಅವ್ರ ಬಾಯಿಂದನೇ ಬಂದಿದೆಯಲ್ಲ ಅಂತ ಒಂದು ಖುಷಿ ಆಯಿತು. ಒಂದು ಟೈಮಲ್ಲಿ ಸರ್ ಗಣೇಶ್ ಅವರು ಅವಾಗ ಇನ್ನೂ ಕಾಮಿಡಿ ಟೈಮ್ ಮಾಡ್ತಾಯಿದ್ರು, ಇನ್ನೂ ಸಿನಿಮಾಗೆ ಬಂದು ಅಂದರೆ ನಮ್ಮ ಥರ ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ. ಸಣ್ಣ ಇದರಲ್ಲೆಲ್ಲ ಮಾಡ್ತಿದ್ರು, ಸುಮಾರು ಮಾಡಿದ್ದಾರೆ, ಸುಮಾರು ಮಾಡಿದ್ದಾರೆ. ಹೌದು. ಸೊ ಅವರು ಒಂದು ಟೈಮಲ್ಲಿ ಅಪ್ಪು ವೆಂಕಟೇಶ್ ಹತ್ರ ಕಲಿಬೇಕು ಅಂತಲೇ, ಪುನೀತ್ ರಾಜ್ಕುಮಾರ್ ಮಾಸ್ಟರ್ ಕಲಿಬೇಕು ಅಂತ ಅವ್ರು ಹುಡ್ಕೊಂಬಂದು ಪ್ರಾಕ್ಟೀಸ್ ಮಾಡಿ, ಅಲ್ಲಿಂದ ಸುಮಾರು ತಿಂಗಳು ಮಾಡಿದ್ವಿ ಸರ್. ಬಸವನಗುಡಿಯಲ್ಲಿ ಅವ್ರ ರೂಮ್ ಇತ್ತು ಒಂದು,
ಅವಾಗ ಕಾಮಿಡಿ ಟೈಮ್ ಮಾಡ್ಬೇಕಾರೆ ಅಲ್ಲಿ ಒಂದು ಹಳೇ ಮನೆ ಸರ್, ಮೇಲೆ ಟೆರೆಸ್ ಮೇಲೆ ನನಗೆ 5:30ಗೆ ಕರೆಯೋರು, ಕತ್ಲೆಯಲ್ಲಿ ಮೇಲೆ ಮೆಟ್ಲು, ಒಂದು ಲೈಟು ಇಲ್ಲ ಮೇಲೆ. ಅವರು ಸಣ್ಣ ರೂಮಲ್ಲಿ ಸರ್ ಗಣೇಶ್ ಅವರು ಈ ಕಬ್ಬಣದ ಪೈಪಲ್ಲಿ ಪ್ಲಾಸ್ಟಿಕ್ ಟೇಪ್ ಸುತ್ತಿರ್ತಾರಲ್ಲ ಆ ಥರದ್ದು ಮಂಚ, ಒಂದು ಸಾಯಿಬಾಬನ ದೇವಸ್ಥಾನ ಒಂದು ಸಾರಿ ವಿಗ್ರಹ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡು ಸಣ್ಣ ರೂಮು ಸರ್. ಇನ್ನೊಬ್ರು ಮಲ್ಕೊಳಕ್ಕೂ ಇಲ್ಲ, ಒಬ್ರಿಗೆ ಸಾಕ ಹಂಗಿತ್ತು ಸರ್. ಅಲ್ಲಿ ಅವರು ಕರೆಸಿದ್ರು ನಾನು ಸರ್. ಅಲ್ಲಿಂದ ಪ್ರಾಕ್ಟೀಸ್ ಮಾಡೋಕೆ ಜಾಗನೇ ಇಲ್ಲ ಸರ್. ಪಾಪ ಯಾರೋ ಒಬ್ರು ಚೌಲ್ಟ್ರಲ್ಲಿ ಜಾಗ ಕೊಡ್ತೀನಿ ಅಂದ್ರಂತೆ. ಹೋಗಿ ನೋಡಿದ್ರೆ ಅವರು ಫೋನೇ ಎತ್ತಿಲ್ಲ. ಸರಿ, ಅವರು ತಲೆ ಕೆಡ್ಸ್ಕೊಂಡು ಅವಾಗ ಚಿಕ್ಕದೊಂದು ಕಾರ್ ಮಾಡಿಕೊಂಡಿದ್ರು 800 ಯಾವುದು ಮಾರುತಿ. ಏನು ಮಾಡೋದು ಮಾಸ್ಟ್ರೇ, ಯಾರು ಜಾಗ ಕೊಡ್ತಾರೆ, ಇಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ. ಸರಿ, ಎಲ್ಲಿ ಮಾಡೋದು ನೀವು ಹೇಳಿ, ಕರೆಸಿದ್ದೀರಾ ಅಂದೆ. ಆಮೇಲೆ ಅಲ್ಲಿ ಮನೆ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು, ಈ ಪಾರ್ಕಲ್ಲೇ ಮಾಡೋಣ ಅಂದರು. ನೋಡಿ ಆಯಿತು, ಇಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಪಾರ್ಕಲ್ಲಿ ಮಾಡಿದ್ವಿ. ಅದಾದಮೇಲೆ ಒಂದು ಪಿಕ್ಚರ್ ಸಿಕ್ಕಿ ಅವ್ರು ಸ್ಟಾರ್ ಆದರು. ಅದಾದಮೇಲೆ ಯಶ್ ಅವರು ಹಿಂಗೆ ಹುಡುಕಿ ಬಂದರು. ಯಶ್ ಅವರು ಪ್ರಸನ್ನ ಥಿಯೇಟ್ರ್ ಹತ್ರ ಬಂದರು, ಹುಡ್ಕೊಂಡು ಬಂದು ಹಿಂಗೆ ಪುನೀತ್ ಅವ್ರ ಮಾಸ್ಟರ್ ಹತ್ರನ ಕಲಿಬೇಕು ಅಂತ ಬಂದು ಅವ್ರು ಬಂದು ಅಲ್ಲಿಂದ ಕಲಿತು ಸರ್. ನೀವು ನಂಬ್ತೀರಾ ಇಲ್ಲೋ, ಅವಾಗ ಯಶ್ ಅವ್ರಿಗೆ 100 ರೂಪಾಯಿ ಫೀಸ್ ಇತ್ತು ಅವಾಗ. ಇದು ನಾನು ಹೇಳ್ತೆ 16 ವರ್ಷದಿಂದ. 100-500 ಗೊತ್ತಿಲ್ಲ, 100 ಇರ್ಬೋದು ಸರ್. ಅವ್ರಿಗೆ ಆ 100 ರೂಪಾಯಿ ಕೊಡೋಕ್ಕೂ ಕಾಸಿರಲಿಲ್ಲ ಸರ್. ಒಂದು ತಿಂಗಳಲ್ಲಿ ಮಾಸ್ಟ್ರೆ ತಿಂಗಳಿಗೆ 100 ರೂಪಾಯಿ, 500 ಇರ್ಬೋದೋ ಗೊತ್ತಿಲ್ಲ, ಮರ್ತಿದ್ದೀನಿ ಸ್ವಲ್ಪ. ಸೊ ಈ ತಿಂಗಳು ಕಾಸಿಲ್ಲ, ದುಡ್ಡಿಲ್ಲ ನನ್ನ ಹತ್ರ, ಬಾಡಿಗೆ ಕಟ್ಟಕ್ಕೆಲ್ಲ ಸಖತ್ ಕಷ್ಟ ಆಗ್ಬಿಟ್ಟಿದೆ, ನಾನು ಬರೋ ತಿಂಗಳು ಕೊಡ್ಲಾ ಅಂದರು. ಯಾರು ಯಶ್. ಅಯ್ಯೋ ಏನು ಯಶ್ ನೀವು ಹಿಂಗಂತೀರಿ, ಅವಾಗ ನವೀನ್ ಅಂತ ಅವ್ರ ಹೆಸರು, ಇವ್ಯಾಕೆ ಹಂಗಂತೀರಿ, ಏನು ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಬರೋ ತಿಂಗಳೇ ಕೊಡಿ. ಅಷ್ಟು ಕಷ್ಟ ಇತ್ತು ಅವ್ರಿಗೆ, ಕಾಸು ಕೊಡೋದು ತುಂಬ, ಫೀಸ್ ಕೊಡೋಕ್ಕೂ ಕಷ್ಟ ಆಯಿತು. ಅದು ಅವತ್ತು ಕಲ್ತ್ಕೊಂಡು ಅಲ್ಲಿ ಅವರೊಂದು ಸುಮಾರು ವರ್ಷ ಬಂದರು ಸರ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಕೊಂಡು ಆವಾಗ ಮುಂಗಾರು ಮಳೆ ಅದೆಲ್ಲ ಸಾರಿ ಮೊಗ್ಗಿನ ಮನಸ್ಸು ಅಲ್ಲಿಂದ ಹಂಗೆ ಹೋದ್ರು ಅವರು. ಅದಾದಮೇಲೂ ಅವರು ಮರ್ತಿಲ್ಲ ಸರ್. KGF ಕರೆದ್ರು ನನ್ನ. KGF 1, KGF 2 ಕರೆದ್ರು. KGF 1 ಟೈಮಲ್ಲಿ ನಾನು ಕರೆದೇ ಇದನ್ನು ತೋರಿಸಿದ್ರು ಟಿ ವಿಲಿ, ಫಸ್ಟ್ ಒಂದು ಟೀಸರ್ ಥರ. ಅವಾಗ ಇನ್ನೂ ಪ್ಯಾನ್ ಇಂಡಿಯಾ ಆಗಿರಲಿಲ್ಲ. ನೋಡಿದಾಗ ಗಾಬರಿ, ಏನು ಇಂಗ್ಲೀಷ್ ಪಿಕ್ಚರ್ ಇದೆ ಅಂತ. ಆಮೇಲೆ ನೋಡಿದ್ರೆ ಅದು ಹಿಸ್ಟ್ರಿನೇ ಕ್ರಿಯೇಟ್ ಆಗಿ ಇವತ್ತು ಎಲ್ಲೋ ಇದ್ದಾರೆ ಸರ್. ಅದಾದಮೇಲೆ ಪ್ರಜ್ವಲ್ ದೇವರಾಜು, ಆಮೇಲೆ ರಿಷಿ, ಆಮೇಲೆ ಮುರಳಿ, ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಸುಮಾರು, ಆಮೇಲೆ ಎಸ್ ನಾರಾಯಣ ಮಗ ಅವರು, ರಿಷಬ್ ಶೆಟ್ಟಿ, ಸುಮಾರು ಜನ. ರಿಷಬ್ ಶೆಟ್ಟಿ ಅವ್ರದ್ದು ಏನಂದರೆ, ನಾನು ಅವರು SJP ಕಾಲೇಜಲ್ಲಿ ಕ್ಲಾಸ್ಮೇಟು, ಸಿನಿಮಾಟೋಗ್ರಫಿ ಮಾಡಿದ್ವಿ ನಾನು ಸರ್. ನಾನೇನು ಸುಮ್ಮನೆ ಕೂತಿಲ್ಲ, ಮಾಡ್ತಾ ಅಭಿನಯ ತರ ಆಕ್ಟಿಂಗ್ ಕೋರ್ಸ್ ಮಾಡಿದೆ, ಮಾಡ್ತಾ SJP ಒಳಗೆ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡಿದೆ. ಸೊ ಫೈಟ್ ಮಾಸ್ಟರ್ ಕಾರ್ಡು ತಗೊಂಡೆ, ಅಪ್ಪುವರೇ ಕೊಡಿಸಿ ಇದು ಮಾಡಿದ್ದು. ಸೊ ಈ ಥರ ಅಲ್ಲಿ ರಿಷಬ್ ಶೆಟ್ಟಿ ಪರಿಚಯ, ಅವ್ರ ಕ್ಲಾಸಿಗೆ ಬರೋರು. ಸೊ ಈ ಥರ ಸುಮಾರು ಜನ. ಆಮೇಲೆ ಈಗಲೂ ಹೊಸ ಹೀರೋಗಳು ಬರ್ತಾ ಇರ್ತಾರೆ ಸರ್ ಪ್ರಾಕ್ಟೀಸಿಗೆ. ಆದರೆ ಎಲ್ಲಕ್ಕಿಂತ ಅದ್ಭುತ ಏನಂದರೆ ಅಪ್ಪಾಜಿಯವ್ರಿಗೆ ಮತ್ತು ಅಪ್ಪುವವ್ರಿಗೆ. ಯಾಕಂದರೆ ಸರ್, ಒಂದು ನಾನು ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಪ್ಪಾಜಿಯವರೇ ಆಗಿರ್ಬೋದು ಇಲ್ಲ ಅಪ್ಪುವರೇ ಆಗಿರ್ಬೋದು, ಒಂದು ಭಗವಂತನ ಅಂಶ ಸರ್. ಯಾಕಂದರೆ ನಾವು ಕಣ್ಮುಚ್ಕೊಂಡು ಇವತ್ತು ಫೋಟೋದಲ್ಲಿ ಕೃಷ್ಣ ಪರಮಾತ್ಮ ರಾಮನ್ ನೋಡ್ಬೋದು, ಆದರೆ ಕಣ್ಮುಚ್ಕೊಂಡು ನೋಡಿದ್ರೆ ಅಪ್ಪಾಜಿಯವರೇ ಕಾಣ್ತಾರೆ ನಮಗೆ, ರಾಮ ಕೃಷ್ಣ ಇದೆಲ್ಲ. ಅವರು ಭಗವಂತ ಸೃಷ್ಟಿ ಸರ್ ಅವರೆಲ್ಲ. ಅವರು ನಾನು ಹೆಂಗಿದ್ದೆ ಅದನ್ನು ತೋರಿಸ್ಬಿಟ್ಟು ಬಾ ಅಂತೇಳಿ ಅಪ್ಪಾಜಿಯವ್ರು ಸೃಷ್ಟಿ ಮಾಡಿ ಕಳಿಸಿದ್ರು. ಅಪ್ಪು ಅವರು ಅಷ್ಟೇ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಿ, ಒಂದು ಒಳ್ಳೆತನದ ಒಂದು ಪಿಕ್ಚರ್ಗಳು ಮಾಡಿ ತೋರಿಸ್ಬಿಟ್ಟು ಅದು ಬಾ ಅಂತ ಅವ್ರು ಕಳಿಸಿ, ಅವ್ರಿಗೆ ಎಕ್ಸರ್ಸೈಸ್ ಮಾಡ್ಸೋಕೆ ಭಗವಂತ ನಾನು ಕಳಿಸ್ದೆ ಸರ್. ಇದು ಅಲ್ಲೇ ಹಂಗೆ ಹೇಳ್ತಾರೆ, ನಿಮ್ಮ ಭಗವಂತನ ಸೃಷ್ಟಿನೇ ನೀವು. ಯಾಕಂದ್ರೆ ಆ ದೇವ್ರುಗಳಿಗೆ ನಿಮ್ಮನ್ನು ಸೃಷ್ಟಿ ಮಾಡಿ ಅವ್ರಿಗೆ ಎಕ್ಸರ್ಸೈಸ್ ಮಾಡ್ಸೋಕೆ ಆ ಟೈಮಲ್ಲಿ ಕಳಿಸಿದ್ದಾರೆ ಅಂದರೆ ಎಷ್ಟು ಜನದ ಪುಣ್ಯ ಎಲ್ಲ ಹೇಳ್ತಾರೆ. ಅದು ಭಗವಂತನ ಇಚ್ಛೆ ಸರ್ ಅಲ್ವಾ? 100%. ಸೊ ಸಾಕಷ್ಟು ಜನ ನಿಮ್ಮ ಗರಡಿಯಲ್ಲಿ ಪಳಗಿ ದೊಡ್ಡ ಸ್ಟಾರ್ಗಳು. ಹೌದು, ಏನು ಪ್ಯಾನ್ ಇಂಡಿಯಾ ಮಾತಾಡ್ತೀವಿ. ಆಮೇಲೆ ಇವ್ರಿಗೂ ಮಾಡಿಸಿದೆ ನಾವು, ರಾಘಣ್ಣವ್ರ ಮಗನಿಗೆ, ವಿನಯ್ಗೆ, ಎಲ್ಲರಿಗೂ ಮಾಡಿಸಿದೆ. ನಿಮ್ಮ ಡೆಸ್ಟಿನಿ ಇದ್ದಿದ್ದು ಆ್ಯಕ್ಟಿಂಗ್ ಆ್ಯಕ್ಚುಲಿ. ಹೌದು, ಸ್ಟಾರ್ಟಿಂಗ್ ಬಂದಿದ್ದೆ ಆ್ಯಕ್ಟಿಂಗಿಗೆ ಸರ್. ಸೊ ಆ್ಯಕ್ಟಿಂಗ್ ಜರ್ನಿ ಹೇಗೆ ಅನ್ಸುತ್ತೆ ಸರ್? ಇಲ್ಲ, ಆ್ಯಕ್ಚುಲಿ ನಾನೇನು ಅವಾಗಿಂದ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿ ದುಡ್ಡು ಜಾಸ್ತಿ ಸಿಗಲೇ ಇಲ್ಲ ಸರ್. ಯಾಕಂದರೆ ನಿಮಗೆ ಅವಾಗೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿಗೆ ಬರೀ ಕನ್ವೀನಿಯನ್ಸ್ 30-50 ಕೊಡೋರು ಸರ್ ಅಷ್ಟೇ. ಆಗಿನ ಇದರಲ್ಲಿ 96-97 ಪೇಮೆಂಟ್ ಅನ್ನೋದು ಇಲ್ಲವೇ ಇಲ್ಲ ಸರ್. ಏನೋ ಒಂದು ಅಥವಾ ಕೈಗೆ ಒಂದು ಸಲ ಸರ್ ಹೇಳಿದ್ನಲ್ಲ, ಒಂದು ಟೈಮಲ್ಲಿ ಹೆಂಗೆ ಅಂತಂದರೆ ಆಕಾಶ ಆಡಿಯೋದಲ್ಲಿ ಡಬ್ಬಿಂಗ್ ಮಾಡಿಬಿಟ್ಟು ಈಚೆ ಬಂದು, ಏನ್ರಿ ಪಾತ್ರ ಅಂತ ಕೇಳ್ಕೊಂಬತ್ತೀರ, ಆಮೇಲೆ ಪೇಮೆಂಟಾಗಿ ನಿಂತ್ಕೋತೀರಾ ಅಂತೆಲ್ಲ ಬೈದು ಬರೀ 50 ರೂಪಾಯಿ ಕೊಟ್ಟು ಕಲಿಸಿರೋ ಟೈಮು ಇದೆ ನಮಗೆ. ಹಿಂಗೆಲ್ಲ ಬೈಸ್ಕೊಂಡಿದ್ದೀವಿ ಪ್ರೊಡ್ಯೂಸರ್ ಹತ್ರ. ಆದರೂ ತಲೆ ಕೆಡ್ಸ್ಕೊಂಡಿಲ್ಲ, ನಾವು ಕಲಾವಿದ್ರು ಆಗಬೇಕು ಅಂತೇಳಿ ಆಲ್ಟರ್ನೇಟಾಗಿ ಜೊತೆಗೆ ನನ್ನ ಫೈಟ್ ಜೊತೆಗೆ. ಯಾಕಂದರೆ ಇವತ್ತೇನಾದರೂ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ಅಪ್ಪು ವೆಂಕಟೇಶ್ ಅಂತ ಹೇಳಿದೆ, ಜೊತೆಗೆ ಫೈಟ್ ಮಾಸ್ಟ್ರಾಗೂ ಕೂಡ ಪ್ರಾಕ್ಟೀಸು. ಇವು ಪರ್ಸ್ನಲ್ ಕ್ಲಾಸ್ಗಳಿದೆ, ಸುಮಾರು ಜನ ಪರ್ಸ್ನಲ್ ಕ್ಲಾಸ್ ತೊಗೊತಾರೆ. ನಾನು ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಕ್ಲಾಸ್ ಇದೆ ಮಕ್ಕಳಿಗೆ, ಮತ್ತು ಗಿರಿನಗರದಲ್ಲಿ ಒಂದು ಕ್ಲಾಸ್ ಇದೆ. ಪ್ರಸನ್ನ ಥಿಯೇಟ್ರ್ ಅಪ್ಪುವರೇ ಓಪನ್ ಮಾಡಿಕೊಟ್ಟಿದ್ದು ಕ್ಲಾಸು. ಅಲ್ಲಿ ಆ ಟೈಮ್ ಬಂದು ಪೂಜೆ ಮಾಡಿ, ಆವಾಗ 35 ವರ್ಷದಿಂದ ಅವರೇ ಪೂಜೆ ಮಾಡಿ ಓಪನ್ ಮಾಡಿಕೊಟ್ಟಿದ್ದು ಕ್ಲಾಸು. ಸೊ ಈ ಥರ ಒಂದು ಇದರಲ್ಲೇ ನಾನು ಇವತ್ತು ಫೈಟ್ ಮಾಸ್ಟ್ರಾಗಿ ಫೈಟ್ ಇದರಲ್ಲೇ ಊಟ ಮಾಡ್ತಾಯಿದ್ದೀನಿ. ಜೊತೆಗೆ ಪಾತ್ರಗಳು ಮಾಡ್ತಾ ಅವಾಗಿಂದ ಏನು ಮಾಡ್ಕೊಂಬಂದೆ, ಶಿವಣ್ಣನ ಜೊತೆ ಯುವರಾಜ, ಡಾನು, ಆಮೇಲೆ ಅಪ್ಪು ಪಿಕ್ಚರ್ಲಿ, ಮತ್ತು ಪ್ರಜ್ವಲ್ ದೇವರಾಜ್ ಅವರು
ಅವ್ರ ಫಿಲಮಲ್ಲಿ ಮಾಡಿದ್ದೀವಿ. ಬಿ ರಾಮಮೂರ್ತಿ ಅವ್ರದ್ದು ಬಂಗಾರದ ಮನೆ, ಆಮೇಲೆ ಭಾರ್ಗವ ಸರ್ ಪಿಕ್ಚರ್ ಇದು ಅವ್ರ ಪಿಕ್ಚರಲ್ಲಿ, ಆಮೇಲೆ ಅನುರಾಗ ಸ್ಪಂದನ ಅಂತೇಳಿ ಅವಾಗ ಇದು 96 ಅವಾಗ ಹೀರೋ ಅನಂತ್ನಾಗ್ ಅವ್ರು ಹೀರೋ, ಅವ್ರ ಪಿಕ್ಚರಲ್ಲಿ ಫ್ರೆಂಡ್ ಕ್ಯಾರೆಕ್ಟ್ರು. ಇದೆಲ್ಲ ಮಾಡ್ಕೊಂಡು ಬಂದು ಅಪ್ಪು ಸಿನಿಮಾ ಬಂದಾಗ ಸ್ವಲ್ಪ ನೇಮ್ ಆಯಿತು ಸರ್. ಅಪ್ಪು ವೆಂಕಟೇಶ್ ಅಂತ ನೇಮ್ ಆಯಿತು. ಅಲ್ಲಿಂದನೇ ನಂದು ಸ್ವಲ್ಪ ಚೇಂಜ್ ಆಯಿತು. ಅದಾದಮೇಲೆ ಏನಾಯಿತು ಅಂದರೆ ಯಾರೋ ಒಬ್ಬರು ಪ್ರೊಡ್ಯೂಸರು ಪಾತ್ರ ಹುಡಿಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಸಣ್ಣ ಅವಕಾಶ, ವೆಂಕಟೇಶ್ವರ ಒಂದು ಕೆಲಸ ಮಾಡಿರಿ, ಇಬ್ಬರು ಹೀರೋ ನೀವೊಂದು ಹೀರೋ ಮಾಡಿರಿ ಪ್ರೇಮಿಗಾಗಿನ ಅಂತ. ಅಲ್ಲಿ ಇನ್ನೊಬ್ರು ಅದ್ರಲ್ಲಿ ಇಬ್ಬರು ಇರೋದ್ರಲ್ಲಿ ಒಬ್ಬರು ಎಲ್ಲ ಹೊಸಬ್ರೆ. ಇದು 2006 ಇರ್ಬೋದು ಸರ್, 6, 7, 8 ಈ ರೇಂಜಲ್ಲಿ ಇರ್ಬೋದು. ಅವಾಗ ಫಸ್ಟು ಹೀರೋ ಆಗಿ ಆ ಪಿಕ್ಚರ್ ಸಿಕ್ಕಿತ್ತು ಸರ್. ಅದಾದಮೇಲೆ ಒನ್ ಡೇ ಅಂತ ಸಿಕ್ತು, ಆಮೇಲೆ ಗೂಳಿಹಟ್ಟಿ, ಅದಾದಮೇಲೆ ಗೋಸಿಗೆ ಹಂಗ ಒಂದು ಪಿಕ್ಚರ್, ಈ ಥರ ಒಂದು ಈಗ ಲಾಸ್ಟ್ ಮೊನ್ನೆ ಉದಾಹರಣೆ ಅಂತೇಳಿ ಒಂದು ಸಿನಿಮಾ ಮಾಡಿದ್ವಿ. ಅದು ಬಂದು ದಿನೇಶ್ ಅಂತ ಡೈರೆಕ್ಟ್ರು, ಪ್ರೊಡ್ಯೂಸರು, ಕಥೆ ಚಿತ್ರಕಥೆ ನಿರ್ದೇಶ ಎಲ್ಲ. ಅವ್ರು ಬಂದು ಪುನೀತ್ ರಾಜ್ಕುಮಾರ್ ಮೇಕಪ್ ಮ್ಯಾನು. ದಿನೇಶ್ ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಏನು ಗೊತ್ತಾ ಸರ್, ಅವ್ರ ಕತೆ, ನಾನು ದಿನೇಶ್ ಇಬ್ರು ಫ್ರೆಂಡು ಅಣ್ಣವ್ರ ಮನೇಲಿ. ನಾನು ಎಕ್ಸಸೈಸ್ ಮಾಡಿಸ್ಬಿಟ್ಟು ಹೋದ್ರೆ ಅಪ್ಪು ಸ್ನಾನಾಗಿನ ಮುಗಿಸಿ ಬಂದ್ರೆ ಕೆಳಗೆ ಇವನೇ ದಿನೇಶ ಮೇಕಪ್ ಆಗ್ತಿದ್ದು, ಮನೇಲೆ ಮೇಕಪ್ ಮಾಡ್ಕೊಂಡು ಶೂಟಿಂಗ್ ಹೋಗೋರು. ಇಷ್ಟು ನಾವು ಕ್ಲೋಸು. ಶೂಟಿಂಗ್ ಜೊತೆಲಿ ಹೋಯ್ತಿದ್ವಾ. ಈ ಅಪ್ಪು ಅವ್ರು ಟೇಕ್ ಆಗ್ಬೇಕಾದ್ರೆ ನಾನು ದಿನೇಶು ಶೂಟಿಂಗ್ ಸ್ಪಾಟಲ್ಲಿ ಫ್ರೆಂಡು ಕೂತ್ಕೊಂಡು ಎಲ್ಲ ಒಂದು ಕಡೆ ಕಟ್ಟೆ ಮೋರಿ ಕಲ್ಲು ಎಲ್ಲರೂ ಅಲ್ಲೆಲ್ಲ ಕೂತ್ಕೊಂಡು ಇವ್ರು ಕತೆ ಹೇಳೋ ನನಗೆ, ಮಾಸ್ಟರ್ ಈ ಕತೆ ನನಗೆ ಆ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ, ಈ ಕತೆ ಹೆಂಗೈತೆ, ಈ ಕತೆ ಹೆಂಗೈತೆ ಅಂತ. ಅವಾಗಿಂದನೂ ಇದು ಮಾಡೋರು. ಪುನೀತ್ಗೂ ಕತೆ ಹೇಳೋರು, ಇದಕ್ಕಿಂತ ಮೇಕಪ್ ಆಗ್ತಾನೆ ಕತೆ ಹೇಳೋರು, ಅಷ್ಟೊಂದು ಕ್ರೇಜು. ಅಲ್ಲಿ ಹೇಳೋರು ಅಪ್ಪು ನಾನೇನಾದರೂ ಡೈರೆಕ್ಷನ್ ಮಾಡಿದ್ರೆ ನನ್ನ ಮಾಸ್ಟರ್ಗೆ ಹೀರೋ ಅಂತ. ಯಾವಾಗ ಇದು ಮಾತು 15 ವರ್ಷದಿಂದ ಹೇಳ್ತಿದ್ದು. ಆ ಒಂದು ಆಸೆನ ಈಗ ನೆರವೇರಿಸ್ಕೊಂಡ್ವಿ. ಮೊನ್ನೆ ಉದಾಹರಣೆ ಅಂತ ಅವರೇ ಡೈರೆಕ್ಟ್ರು. ಈಗ ಲಾಸ್ಟ್ 1.5 ಇಯರ್ ಬ್ಯಾಕು ಸಿನಿಮಾ ರಿಲೀಸ್ ಆಯಿತು. ಸೊ ಆ ಉದಾಹರಣೆ ಅನ್ನುವಂಥ ಸಿನಿಮಾನ ಅವರು ಒಂದು ಆವ್ರೇಜ್ ಬಜೆಟಲ್ಲಿ ಮಾಡಿ ರಿಲೀಸ್ ಆಯಿತು. ಒಂದು ತಕ್ಕ ಮಟ್ಟಿಗೆ ಓಕೆ ಇದಾಯಿತು. ಸೊ ಅದು ನನ್ನ ಈಗ ಮೊನ್ನೆ ಮಾಡಿದ್ದು. ಈಗ ನೆಕ್ಸ್ಟ್ ಬಂದು ಕತೆ ಚಿತ್ರಕಥೆ ನಿರ್ದೇಶನ ನಾನೇ ಮಾಡಬೇಕು ಅಂದ್ಕೊಂಡು ಒಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯೂಸಿಕ್ ಬಂದು ನಮ್ಮ ಮಕ್ಕಳನ್ನೇ ಸರ್, ಚಂದನ್ ಹೆಗಡೆ, ಅರ್ಜುನ್ ಹೆಗಡೆ. ಸಂಗೀತ ನಿರ್ದೇಶನ ಯಾಕಂದ್ರೆ ಆಲ್ರೆಡಿ ನನ್ನ ಮಗ ಅವಾಗ ನಿಮ್ಗೆ ಹೇಳಿದ್ವಲ್ಲ ಸರ್, ಇದು ಪಾರಿತೋಷಕಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾನೆ. ಈಗ ಅನುಭವ ಚೆನ್ನಾಗಿದೆ ಅವನಿಗೆ, ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ನಾವು ಸಿನಿಮಾ ನೋಡಿದ್ವಿ, ಅವರಿಬ್ಬರೇ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೆ. ಸೊ ಒಂದೇನಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ನಿರ್ದೇಶನ ಮಾಡಿ ನಾನು ಹೀರೋ ಆಗಿ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೆ ಸರ್. ಓವರಾಲ್ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ? ಆಗಿದೆ ಒಂದು 50-60 ಆಗಿರ್ಬೋದು ಸರ್, ಸಣ್ಣ ಪುಟ್ಟ ಪಾತ್ರಗಳು ಸೇರಿ. ಈಗ ಹೀರೋ ಆಗಿ ಒಂದು 7-8 ಸಿನಿಮಾ ಆಯಿತು. ಅದು ಆವ್ರೇಜು ಸರ್, ಒಂದು ಆವ್ರೇಜಲ್ಲಿ ಎಲ್ಲ ಓಕೆ, ಒಂದು ಸಣ್ಣ ಬಜೆಟಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಒಂದು ಸಕ್ಸಸ್ಗೋಸ್ಕರ ಹೊಡೆದಾಡ್ತಾ ಇದ್ದೀನಿ ಸರ್. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತು ಅವರೇನು ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ, ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ, ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು. ನಮಸ್ಕಾರ.